ನಮಸ್ತೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮತ್ತೊಂದು ಸಿಹಿ ಸುದ್ದಿದೆ. ಎಸ್ಪೆಷಲಿ ಡಿಗ್ರಿ ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ ರೂರಲ್ ಡೆವಲಪ್ಮೆಂಟ್ ಹಾಗೆಯೇ ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಗ್ರೂಪ್ ಸಿ ಹುದ್ದೆಗೆ ಕಾಲ್ ಮಾಡಿದ್ದಾರೆ. 150 ಹುದ್ದೆಗಳಿದೆ. ಹಾಗೆಯೇ ವೇತನದ ಶ್ರೇಣಿ ಬೇಸಿಕ್ನ ಕೂಡ ಅವರು ನೀಟಾಗಿ ಕೊಟ್ಟಿದ್ದಾರೆ. ಸೊ ಎಕ್ಸಾಮಿಗೆ ಹಾಗಾದರೆ ನಾನು ಯಾವಾಗಪ್ಪ ಅಪ್ಲಿಕೇಶನ್ ಹಾಕೋದು ಅಂತಂದರೆ, ಸೊ 15ನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದೆ. ಸೊ ಏಪ್ರಿಲ್ 15ನೇ ತಾರೀಕು ತನಕ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಪೂರ್ತಿಯಾಗಿರುವಂತಹ ಸಮಯ. ಆಲ್ಮೋಸ್ಟ್ 1 ಮಂತ್ ಟೈಮ್ ಇದೆ ಅಲ್ವಾ. ಸೊ ವೆಬ್ಸೈಟಿಗೆ ಹೇಗೆ ಹೋಗೋದು, ಹೇಗೆ ಚೆಕ್ ಮಾಡೋದು, ಡೋಂಟ್ ವರಿ, ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಸೊ ನಾನು ಹೇಳಿದೆ, ಡಿಗ್ರಿ ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ. ಸೊ ಡಿಗ್ರಿ ಅಂದರೆ BCom, BBA, BCA, BSW, BA ಏನೇ ಆಗಿದ್ದರೂ ನಿಮ್ಮ ಒಂದು ವಿದ್ಯಾರ್ಹತೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅಷ್ಟೇ. ಸೊ ವಿಶೇಷ ಸೂಚನೆ ಅಂತಂದರೆ, ಆ್ಯಸ್ ಯೂಶುವಲ್ ನೀವು ಯಾವುದೇ ಒಂದು ಅಪ್ಲಿಕೇಶನ್ನ ಹಾಕ್ತಾ ಇದ್ದೀರಾ ಅಂತಂದರೆ ಅದನ್ನು ಡೀಟೇಲಾಗಿ ಓದ್ಕೋಬೇಕು. ಹಾಗೆ ಆನ್ಲೈನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅದಕ್ಕೆ ಬೇಕಾಗಿರುವಂಥ ಮಾಹಿತಿಗಳೆಲ್ಲದನ್ನು, ದಾಖಲೆಗಳನ್ನು ನಿಮ್ಮ ಹತ್ರ ಇಟ್ಕೊಂಡು ಆಮೇಲೆ ನೀವು ಅಪ್ಲೋಡ್ ಮಾಡಬೇಕು ಅಂತ ಅವರು ತುಂಬ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಏನೇನು ಅಪ್ಲಿಕೇಶನಲ್ಲಿ ನಾನು ಫಿಲ್ ಮಾಡಬೇಕು ಅಂತಂದರೆ, ನಿಮ್ಮ ಭಾವಚಿತ್ರ ಇರಬೇಕು, ವಯೋಮಿತಿ, ನಿಮ್ಮ ಸಿಗ್ನೇಚರ್, ಹಾಗೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನಿಗೆ ಸಂಬಂಧಪಟ್ಟಿರುವಂಥ ಮಾರ್ಕ್ಸ್ ಕಾರ್ಡ್ನ ಡೀಟೇಲ್ಸ್ ಇರ್ಬೋದು. ನೀವೇನಾದರೂ OBC ಆಗಿದ್ದರೆ ಅದರ ಸರ್ಟಿಫಿಕೇಟ್, ಮೀಸಲಾತಿನ ಕೋರ್ತಿದ್ದೀರಾ ಅಂತಂದರೆ ಅದರ ಸರ್ಟಿಫಿಕೇಟ್ ಎಲ್ಲದೂ ಕೂಡ PDF ಫಾರ್ಮಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಅಪ್ಲಿಕೇಶನ್ ನಾನು ಹಾಕಿದ್ದೀನಿ. ಹೇಗೆ ಫೀಸ್ನ ಫಿಲ್ ಮಾಡೋದು ಅಂತಂದರೆ, ನೆಟ್ ಬ್ಯಾಂಕಿಂಗ್ ಇರುತ್ತೆ, ಇಲ್ಲ ಕ್ರೆಡಿಟ್ ಕಾರ್ಡ್ ಮೂಲಕನೂ ನೀವು ಅಪ್ಲಿಕೇಶನ್ಗೆ ಅಮೌಂಟನ್ನು ಫಿಲ್ ಮಾಡಬಹುದು. ಫೀಸ್ ಸ್ಟ್ರಕ್ಚರ್ ಹೇಗಿದೆ, ಡೋಂಟ್ ವೆರಿ, ಫೀಸ್ ಕೂಡ ನಿಮಗೆ ಹೇಳ್ತಾ ಬರ್ತೀನಿ. ಸೊ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ನೆನಪಿರಲಿ, ನಿಮಗೆ ಒಂದು 1 ಟೈಮ್ ಪಾಸ್ವರ್ಡ್ ಬರುತ್ತೆ. ಅದ್ರ ಮೂಲಕ ನೀವು ಅಪ್ಲಿಕೇಶನನ್ನು ಹಾಕೋದಕ್ಕೆ ಪ್ರಾರಂಭ ಮಾಡ್ಬೋದು. ಇದ್ರ ಬಗ್ಗೆ ನಿಮ್ಗೆ ಹೆಚ್ಚು ಮಾಹಿತಿ ಬೇಕು ಅಂತಂದರೆ KPSC ವೆಬ್ಸೈಟಿಗೆ ಹೋಗಿ. ಸೊ ವೆಬ್ಸೈಟ್ನ ಫುಲ್ ಲಿಂಕ್ನ ಅವರು ಕೊಟ್ಟಿದ್ದಾರೆ. ಯಾವ ರೀತಿ ನೀವು ಹೊಸದಾಗಿ ನೋಂದಣಿನ ಮಾಡ್ಕೊಳ್ಬೇಕು, ಪ್ರತಿಯೊಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಅವರೇ ಈ ಸಲ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. SLC ಮುಗಿಸಿರುವಂಥ ವಿದ್ಯಾರ್ಥಿಗಳು 2003ಕ್ಕೂ ಮುಂಚೆ ಮುಗಿಸಿದ್ರೆ ಮ್ಯಾನ್ಯುವಲ್ ಎಂಟ್ರಿ ಮಾಡಬೇಕಾಗುತ್ತೆ. 2003 ಮತ್ತು ನಂತರ ಮಾಡಿರುವಂಥವರು ನಿಮ್ಮ ಏನು ರಿಜಿಸ್ಟರ್ ನಂಬರ್ ಇರುತ್ತೋ ಅದನ್ನು ಮಾತ್ರ ಬರೆದ್ರೆ ಸಾಕು. PU ಮಾರ್ಕ್ಸ್ ಕಾರ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಒಂದು ನಿಮ್ಮ ಕಾಯಂ ವಿಳಾಸವನ್ನು ನೀವು ಕನ್ಫರ್ಮ್ ಮಾಡೋದಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್, ಕುಟುಂಬದ ID ಯಾವುದನ್ನಾದರೂ ಒಂದನ್ನು ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಇದಿಷ್ಟು ಕೂಡ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ದೆನ್ ಯಾವ ತಂತ್ರಾಂಶವನ್ನು ಬಳಸಿ ನಾನು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕಬೇಕು ಅಂತ ಇದ್ದರೆ ನಿಮಗೆ ಟೆನ್ಷನ್ ಮಾಡ್ಕೋಬೇಡಿ. ಅದ್ರ ಬಗ್ಗೆ ಕೂಡ ಅವರು ಪೂರ್ತಿಯಾಗಿರುವಂಥ ಇನ್ಫಾರ್ಮೇಷನ್ ನಾನಿಲ್ಲಿ ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತಾಗ್ತದೆ ಅಂದ್ಕೊಳ್ತಾ ಇದ್ದೀನಿ. ಯಾವ್ಯಾವ ರೀತಿ ಅಪ್ಲಿಕೇಶನ್ನ ಹಾಕಬೇಕು, ಯಾವ್ಯಾವ ಕೆಟಗರಿಗೆ ಅಪ್ಲಿಕೇಶನ್ ಹಾಕಬೇಕು, ಹಾಗೆಯೇ ಅದನ್ನು ಯಾವ ರೀತಿ ಶುಲ್ಕವನ್ನು ಕೊಡಬೇಕು, ಎಲ್ಲದನ್ನು ಕೂಡ ಅವರು ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಹೆಲ್ಪ್ ಡೆಸ್ಕ್ ನಂಬರ್ ಇದೆ. ನಿಮಗೇನೇ ಪ್ರಾಬ್ಲಮ್ ಆದರೂ ಕೂಡ ಈ ಹೆಲ್ಪ್ಲೈನ್ ನಂಬರಿಗೆ ನೀವು ಕಾಲ್ ಮಾಡಬಹುದು. ಸೊ ಇದನ್ನೆಲ್ಲದನ್ನು ಹೊರತುಪಡಿಸಿ ಕೆಟಗರಿ ವೈಸ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಜಾಬಿಗೂ ಅಪ್ಲೈ ಮಾಡೋದ್ರಿಂದ ಕೆಟಗರಿಯ ಬಗ್ಗೆ ಮಾಹಿತಿ ಇದ್ದೇ ಇರುತ್ತೆ. ಸೊ ಶುಲ್ಕಗಳು ಎಷ್ಟು, ಸೊ GMನವರಿಗೆ ಎಷ್ಟಿರುತ್ತೆ, 600 ರೂಪಾಯಿಗಳಿರುತ್ತೆ. ಹಾಗೆಯೇ OBC ಅವರಿಗೆ 300 ರೂಪಾಯಿಗಳಿರುತ್ತೆ. ಮಾಜಿ ಸೈನಿಕನಿಗೆ 50 ರೂಪಾಯಿ, SC ST ಪ್ರವರ್ಗ 1 ಮತ್ತು ಅಂಗವಿಕಲರಿಗೆ ಯಾವುದೇ ರೀತಿಯಾಗಿರುವಂಥ ಶುಲ್ಕ ಇರೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೂಡ ಆಲ್ಮೋಸ್ಟ್ ಇದೇ ರೂಲ್ನೇ ಫಾಲೋ ಮಾಡ್ತಾರೆ. ಲಕ್ಕಿಲಿ ನಮ್ಮ ಸ್ಟೇಟಲ್ಲೂ ಕೂಡ ನಮಗೆ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ? ಸೊ ನಿಮಗೊಂದು ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಸೊ SLCಯ ಹಂತದಲ್ಲಿ ನಿಮ್ಮ ಪ್ರಥಮ ಭಾಷೆ ಕನ್ನಡವಾಗಿದ್ದರೆ ಅದರ ಮಟ್ಟದಲ್ಲಿರುತ್ತೆ. 150 ಅಂಕಗಳಿಗೆ ನೀವಲ್ಲಿ 50 ಮಾರ್ಕ್ಸ್ನಾದರೂ ತಗೊಳ್ಳೇಬೇಕು, ಅದು ಕಂಪಲ್ಸರಿ ಆಗಿರುತ್ತೆ. ಅದನ್ನು ಹೊರತುಪಡಿಸಿ ನೀವು ಇನ್ನೂ ಏನೇನು ಓದ್ಕೋಬೇಕು, ಸರಿ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಅಂತ ಹೇಳ್ತಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಅಂದರೆ ಅದ್ರ ಸಿಲೆಬಸ್ನ ಕೂಡ ನೀವಿಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟಾಗಿ ನಿಮ್ಮ ಸಿಲೆಬಸ್ಸಿಗೆ ಹೋಗುತ್ತೆ. ನೀವು ಅದನ್ನು ಚೆಕ್ ಮಾಡ್ಕೋಬಹುದು. ಓಕೆ, ನಿಮಗೆ ಅದನ್ನು ಬಿಟ್ಟು ಮಕ್ಕಳೇ 2 ಪೇಪರ್ ಇರುತ್ತೆ. ಫಸ್ಟ್ ಪೇಪರಲ್ಲಿ ಆ್ಯಸ್ ಯೂಶುವಲ್ GK ಇರುತ್ತೆ. ಪೇಪರ್ನ ಒಂದು ಪರಿಚಯವನ್ನು ಕೂಡ ಕೊಟ್ಟಿದ್ದಾರೆ. ಗರಿಷ್ಠ 100 ಅಂಕಗಳಿಗಿರುತ್ತೆ. 1.5 ಗಂಟೆಯಲ್ಲಿ ನೀವು ಬರಿಬೇಕಾಗತ್ತೆ. ಸೊ ಆ್ಯಸ್ ಯೂಶುವಲ್ ಜನರಲ್ ನಾಲೆಡ್ಜ್ ಇರುತ್ತೆ, ಸೈನ್ಸ್ ಇರುತ್ತೆ, ಹಾಗೆಯೇ ಮ್ಯಾಥಮೆಟಿಕ್ಸ್ ಇರುತ್ತೆ, ಇಂಡಿಯನ್ ಹಿಸ್ಟ್ರಿ ಹಾಗೆ ಕರ್ನಾಟಕ ಹಿಸ್ಟ್ರಿ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಇದೆ. ಹಾಗೆ ನಿಮಗೆ ಕೇಳುವಂಥ ಆ್ಯಪ್ಟಿಟ್ಯೂಡ್ ಕೂಡ SLC ಬೇಸ್ಡಾಗಿ ಕೇಳ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಏನು ಕಾಲ್ ಆದಾಗ ಸಿಲೆಬಸ್ ಇತ್ತೋ ಅದರ ಒಂದು ಸ್ವಲ್ಪ ವಿಷಯಗಳು ಕೂಡ ಇಲ್ಲೂ ಇಟ್ಟಿದ್ದಾರೆ. ಇದು ನಿಮಗೆ ಹೆಲ್ಪ್ ಆಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಪೇಪರ್ 2 ಇದೆ. ಪೇಪರ್ 2 ಅಲ್ಲಿ ಆ್ಯಸ್ ಯೂಶುವಲ್ ಎಲ್ಲ ಎಕ್ಸಾಮ್ ಹಾಗೆಯೇ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ. ಸೊ ನಾನು ಹೇಳಿದ್ದೆ ಇಂಗ್ಲೀಷ್ ನಿಮಗೆ 35 ಅಂಕಗಳಿಗೆ ಇರುತ್ತೆ ಅಂತ.
ಈಗ ಆಲ್ರೆಡಿ ಸ್ಟೇಟ್ ಲೆವೆಲಲ್ಲಿ ಎಕ್ಸಾಮ್ಸ್ ಕಾಲ್ ಆಗಿದೆ, ಸೆಂಟ್ರಲಲ್ಲಿ ಕಾಲ್ ಆಗಿದೆ, PU ಬೇಸ್ಡ್, ಡಿಗ್ರಿ ಬೇಸ್ಡ್ ಆಲ್ಮೋಸ್ಟ್ 8ರಿಂದ 9 ಜಾಬ್ ಕಾಲ್ ಆಗಿದೆ. ಸೊ ಎಲ್ಲದಕ್ಕೂ ಸೇರಿ ಒಟ್ಟಿಗೆ ಓದಿದ್ರೆ ನಿಮಗೆ ನಿಜವಾಗ್ಲೂ ಎಕ್ಸಾಮ್ ತುಂಬಾ ಈಸಿ ಆಗುತ್ತೆ. ಐ ಹೋಪ್ ನಿಮಗೆ 2 ಪೇಪರ್ನ ಬಗ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಕ್ವಶನ್ ಪೇಪರ್ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ. ನಿಮಗೆ ಕನ್ನಡದಲ್ಲಿ ಏನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಇಂಗ್ಲೀಷ್ನಲ್ಲಿ ಅದನ್ನು ಒಮ್ಮೆ ಓದ್ಕೋಬಹುದು. ಹಾಗೆಯೇ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗದವರೇ ನಿಗದಿಪಡಿಸಿರುವಂತಹ ಯಾವುದಾದ್ರೂ ಒಂದು ಕೇಂದ್ರದಲ್ಲಿ ನಡೆಸಲಾಗುತ್ತೆ ಅಂತೇಳಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದರ ಜೊತೆಯಲ್ಲಿ ಏನು ವಯಸ್ಸಿನ ಮಿತಿ ಏನಾದರೂ ಇದೆಯಾ? ಆಫ್ಕೋರ್ಸ್ ಇದೆ. ಸೊ ಜನರಲ್ ಅವರಿಗೆ 35 ವರ್ಷ, ಹಾಗೆಯೇ OBC ಅವರಿಗೆ 38 ವರ್ಷ ಇರುತ್ತೆ. SC ST ಮತ್ತು ಪ್ರವರ್ಗ ಒಂದಕ್ಕೆ 40 ವರ್ಷಗಳು ಇರುತ್ತೆ. ಸೇವೆಯಲ್ಲಿ ಇದ್ದವರಿಗೆ, ಅದರಲ್ಲೇ ಕಂಟಿನ್ಯೂ ಮಾಡೋರಿಗೆ ಕೂಡ ಅವರಿಗೆ ಅವ್ರದ್ದೇ ಆದಂತಹ ಕೆಲವೊಂದು ವಯೋಮಿತಿಗಳನ್ನು ಗೌರ್ನಮೆಂಟವರು ಕೊಟ್ಟಿದ್ದಾರೆ. ಅದನ್ನು ಅವರು ಚೆಕ್ ಮಾಡ್ಕೋಬಹುದು. ಹಾಗಾದರೆ ಯಾವ್ಯಾವ ರೀತಿಯಲ್ಲಿ ಹುದ್ದೆಗಳನ್ನು ವರ್ಗೀಕರಣ ಮಾಡಿದ್ದಾರೆ? ಸೊ ಮಹಿಳೆಯರಿಗೆ ಎಷ್ಟಿದೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಷ್ಟಿದೆ, ಕನ್ನಡ ಮೀಡಿಯಮ್ಗೆ ಎಷ್ಟಿದೆ, ಅಂಗವಿಕಲರಿಗೆ ಎಷ್ಟಿದೆ? ಸೊ ಇದರ ಒಂದು ಕ್ಲಿಯರ್ ಕಟ್ ಇಲ್ಲೇ ಇದೆ. ಗಮನಿಸ್ತಿದ್ದೀರಾ ಅಂತೇಳಿ ಅನ್ಕೋತಿದ್ದೀನಿ. ಯಾವ ಜಾತಿ ಆಧಾರಿತವಾಗಿ ಯಾವ ರೀತಿ ಅದನ್ನು ನೀಟಾಗಿ ಡಿವೈಡ್ ಮಾಡಿದ್ದಾರೆ ರೋಸ್ಟರ್ ಪದ್ಧತಿಯಲ್ಲಿ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ಇದು ಅಲ್ಲದೆ ಹುದ್ದೆಗೆ ನಿಗದಿಪಡಿಸಿರುವಂಥ ವಿದ್ಯಾರ್ಹತೆ ಹೊಂದಿರುವಂಥವರು ಕರೆಕ್ಟಾಗಿ ನಿಮ್ಮ ಒಂದು ಅಂಕಪಟ್ಟಿಯನ್ನು, ಡಿಪ್ಲೊಮೊ ಅಥವಾ ನಿಮ್ಮ ಕಾನ್ವೊಕೇಷನ್ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ SLC ಅಥವಾ PUC ಮಾರ್ಕ್ಸ್ ಕಾರ್ಡ್ನ ಇಟ್ಕೊಂಡು ನಿಮ್ಮ ಜನ್ಮ ದಿನಾಂಕ ಅದನ್ನೆಲ್ಲ ಸೂಚಿಸೋ ರೀತಿಯಲ್ಲಿ ನೀಟಾಗಿ ಫಿಲ್ ಮಾಡಿ ಅನ್ನೋದನ್ನು ಅವರು ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಮೀಸಲಾತಿ ಪ್ರಮಾಣ ಪತ್ರ ಕೂಡ ಅವರು ಕೊಟ್ಟಿರುವಂತಹ ನಮೂನೆಯಲ್ಲೇ ಇರಬೇಕು. ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಈ PDF ಎಂಡಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀವು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಕನ್ಫ್ಯೂಷನ್ ಇದೆ, ನನಗೇನೋ ಗೊತ್ತಾಗ್ತಾ ಇಲ್ಲ ಅಂತಂದರೆ ಹೆಚ್ಚಿನ ಮಾಹಿತಿಗಾಗಿ ಅವರು ಇಲ್ಲಿ ದೂರವಾಣಿ ಸಂಖ್ಯೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಇದನ್ನು ನೀವು ಕಾಲ್ ಮಾಡಿ ನಿಮಗೇನೇ ಡೌಟ್ಸ್ ಇದ್ದರೂ ಕೂಡ ಅವ್ರನ್ನ ಒಂದ್ಸಲ ಕೇಳಿ. ಇನ್ನೊಂದು, ನೀವು ಎಕ್ಸಾಮಿಗೆ ಹೋಗಬೇಕಾದ್ರೆ ನಿಮ್ಮ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆಯೇ ನಿಮ್ಮ ಯಾವುದಾದರೂ ಒಂದು ಗುರುತಿನ ಚೀಟಿಯನ್ನು ತಗೊಂಡು ಹೋಗಿ. ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಕ್ಲಾಸಸ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುವಂತಹ ವೀಡಿಯೋಸ್ನ ನೀವು ಒಂದ್ಸಲ ನೋಡಿದ್ರೆ ಅದು ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನನ್ನ ಚಾನಲ್ನ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಅಪ್ಡೇಟ್ನ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್.